ಶ್ರೀರಾಮುಲು ಇದ್ದಾರೆ ನಮ್ಮ TV5 ಜೊತೆಯಲ್ಲಿ ಮಾತನಾಡಲಿಕ್ಕೆ ಇಡೀ ಬಳ್ಳಾರಿ ಘಟನೆಗೆ ಸಂಬಂಧಪಟ್ಟಂತೆ ಅವರು ಏನು ಮಾತಾಡ್ತಾರೆ ನೋಡೋಣ. ಶ್ರೀರಾಮುಲು ನಮಸ್ಕಾರ. ನಮಸ್ಕಾರ ಸರ್. ಹೇಗಿದ್ದೀರಿ? ಸರ್ ಆರಾಮಿದ್ದೀನಿ ರೀ. ಓಕೆ, ನಂದು ಫಸ್ಟ್ ಕ್ವಶನ್ನು ಶ್ರೀರಾಮುಲು ಅವರೇ, ನಿಮಗೆ ಜನಾರ್ದನ್ ರೆಡ್ಡಿ ಅವರಿಗೆ ಮೊನ್ನೆಯ ಒಂದು ಘಟನೆಯಲ್ಲಿ ಏನೂ ಅಪಾಯ ಆಗಿಲ್ವಾ? ಸರ್ ಅದು ಆಕ್ಚುಲಿ ಅಲ್ಲಿ ನಡೆದಿದ್ದ ವಿಚಾರನೇ ಬೇರೆ ಇದೆ ಸರ್. ಯಾಕಂದ್ರೆ ಅಲ್ಲಿದ್ದಂತ ಟೈಮಲ್ಲಿ ಅವರು ಅಲ್ಲಿ ಜನಾರ್ದನ್ ರೆಡ್ಡಿ ಮನೆ ಹತ್ರ ಸ್ವಲ್ಪ ಬೆಳಿಗ್ಗೆನೋ ಯಾರೋ ಬಂದು ಬ್ಯಾನರ್ ಕಟ್ತಾ ಇದ್ರಂತೆ. ಅವ್ರು ಅಂದ್ರೆ ಮನೆಗೆ ಹೋಗೋ ಆದಿಯಲ್ಲಿ ಮೀನ್ಸ್ ಅವ್ರ ಮನೆಗೆ ಅಂದ್ರೆ ಮೇನ್ ರೋಡ್ ನಿಂದ ಒಳಗಡೆ ಹೋಗಕ್ ಆದಿದ್ದೆ ಅವ್ರ ಮನೆಗೆ. ಅವ್ರ ಆ ಕಾಂಪೌಂಡ್ ವಾಲ್ ಒಳಗಡೆ, ಆ ಕಾಂಪೌಂಡ್ ವಾಲ್ ಒಳಗಡೆನೆ ಏನೋ ಬ್ಯಾನರ್ ಕಟ್ಟಂತ ವಿಚಾರದಲ್ಲಿ ಅವ್ರು ಜನಾರ್ದನ್ ರೆಡ್ಡಿ ಅವ್ರು ಏನ್ ಹೇಳಿದಾರಂತೆ, ದಯವಿಟ್ಟು ಸ್ವಲ್ಪ ಆದಿ ಬಿಟ್ಟು ಕಟ್ಕೊಟ್ಟಂದ್ರೆ ಅವ್ರೆಲ್ಲ ಸ್ಥಳೀಯರು ಒಪ್ಪಿ ಹೋಗಿದಾರಂತೆ. ಹೋದಂತ ಟೈಮಲ್ಲಿ ಅಲ್ಲಿ ಆಮೇಲೆ ಏನಾಗಿದೆ, ಜನಾರ್ದನ್ ರೆಡ್ಡಿ ಅವರು ವಾಪಸ್ ಬರುವಂತ ಟೈಮಲ್ಲಿ ಅವ್ರು ಯಾರೋ ಸ್ವಲ್ಪ ಮಂದಿ ಗುಂಡಾಗಳು ಜೊತೆಲೆ ಯಾರೋ ರೆಡ್ಡಿ, ಸತೀಶ್ ರೆಡ್ಡಿ ಯಾರೋ ಅನ್ನಂತವ್ರು ಅವರೆಲ್ಲರೂ ಕೂಡ ಗುಂಡಗಳು ಹಾಕೊಂಡ್ಬಂದು ಸ್ವಲ್ಪ ದಾಂಧಲೆ ಮಾಡಿದಾರಂತೆ. ಆ ದಾಂಧಲೆ ಮಾಡಿದಂತ ಟೈಮಲ್ಲಿ ಅಲ್ಲಿ ಅವ್ರು ಹೇಳಿದಾರಂತೆ, ದಯವಿಟ್ಟು ದಾಂಧಲೆ ಮಾಡಕ್ ಹೋಗ್ಬೇಡ್ರಿ. ಅವ್ರು ಜನಾರ್ದನ್ ರೆಡ್ಡಿ ಅವ್ರ ಮನೇಲೆಲ್ಲ ಅವರೆಲ್ಲ ಗಂಗಾವತಿಗೆ ಹೋಗಿದ್ದಾರೆ. ಅಂದ್ರೆ ಅವ್ರು ಗಂಗಾವತಿಯಿಂದ ಬರೋಂಥ ಟೈಮಲ್ಲಿ ನಾನು ಬೆಂಗಳೂರು ಕಡೆಯಿಂದ ಬರ್ತಾ ಇದ್ದೆ. ಜನಾರ್ದನ್ ರೆಡ್ಡಿ ಅವ್ರು ನನಗೆ ಫೋನ್ ಮಾಡಿದ್ರು, ಎಲ್ಲಿದ್ದಾರೆ ಅಂದ್ರೆ ನಾನು ಬಳ್ಳಾರಿಯಲ್ಲಿದ್ದೀನಿ ಅಂತ ಹೇಳ್ತೆ. ಅಷ್ಟೊಳಗೆ ಅವ್ರು ಬಂದ್ರು. ಅಲ್ಲಿ ನಡ್ಕೊಂತ ಬರೋಂಥ ಟೈಮಲ್ಲಿ ನಾವು ಅವ್ರ ಮನೆಗೆ ಬರ್ತಾ ಇದ್ವಿ. ಬರೋ ಒಳಗಡೆ ಅಲ್ಲಿ ದಾಂಧಲೆ ಶುರು ಆಯ್ತು. ದಾಂಧಲೆ ಶುರು ಆದಂಥ ಟೈಮಲ್ಲಿ ನಮ್ಮ ಹತ್ರ ಇದ್ದಿದ್ದು ಒಂದು 7-8 ಮಂದಿ, 10 ಮಂದಿ, ಇಲ್ಲ 50 ಮಂದಿ ಒಳಗಡೆ ನನಗೆ ಮಾತಾಡ್ಸಕ್ ಬಂದಿದ್ರು. ಜನಾರ್ದನ್ ರೆಡ್ಡಿ ಮನೆ ಹತ್ರ ಏನೋ ಆಗುತ್ತೆ ಅಂತೇಳಿ ಕರ್ಕೊಂಡು ನಡ್ಕೊಂಡ್ ಬರ್ತೇವೆ. ಅಷ್ಟೊಳಗಡೆ ಅವರು ಆ ಕಡೆ ಇದ್ದಂಥವ್ರ ಗುಂಪು ಈ ಕಡೆ ಜನಾರ್ದನ್ ರೆಡ್ಡಿ ಮೇಲೆ ಜಗಳಕ್ಕೆ ಬಂದ್ರು. ಅಷ್ಟೊತ್ತೊಳಗೆ ನುಗ್ಲಾಗ ಒಳಗೆ ಫೈರಿಂಗ್ ಸ್ಟಾರ್ಟ್ ಮಾಡಿದ್ರು. ಫೈರಿಂಗ್ ಸ್ಟಾರ್ಟ್ ಮಾಡಿ ಅಷ್ಟೊತ್ತೊಳಗಡೆನೆ ಅದು ಗುಂಡ ಆರ್ಸಂತ ಕೆಲಸ ಮಾಡಿದ್ರು. ಗುಂಡ ಆರ್ಸೋ ಒಳಗಡೆನೆ ನಮ್ಮ ಹುಡುಗರಿದ್ರು, ಅವರು ತಳ್ಳಾಡಿದ್ರು, ಇವರು ತಳ್ಳಾಡಿದ್ರು. ಅಷ್ಟೊತ್ತೊಳಗಡೆ ಗೊತ್ತಾಯ್ತು ಯಾರಿಗೋ ಒಂದು ಪೆಟ್ಟಾಗಿದೆ ಅಂತೇಳಿ. ಪೆಟ್ಟಾದಂಥ ಟೈಮಲ್ಲಿ ಏನಾಗಿದೆ ಅನ್ನೋಂಥೊಳಗೆ ಆ ಹುಡುಗ ಯಾರು ತೀರ್ಕೊಂಡು ಹೋಗಿದ್ದಾನೆ ಅಂತ ಗೊತ್ತಾಯ್ತು. ಆ ತೀರ್ಕೊಂಡೋದಂಥ ವಿಚಾರ ನಮ್ಮನ್ನು ಕೇಳಿದ್ರು, ಯಾರು ಹೊಡೆದಾರ ಅಂದ್ರೆ ನಮ್ಗೇನು ಗೊತ್ತಿಲ್ಲರಿ, ಯಾರು ಹೊಡೆದಾರ ಗೊತ್ತಿಲ್ಲ. ನಮ್ಮಂತೂ ಖಾಸಗಿ ಗನ್ಮ್ಯಾನ್ಗಳು ಯಾರಿಲ್ಲ. ಹಂಗಾಗಿ ಅವ್ರ ಖಾಸಗಿ ಗನ್ಮ್ಯಾನ್ಗಳು ಅವ್ರ ಹತ್ರ ಇದ್ರು. ಭಾಳ ಮಂದಿ ಗುಂಡಾಗಳು ಸಾಕ ದೊಡ್ಡ ಗನ್ನುಗಳು ಇಟ್ಕೊಂಡು ಯಾರೋ ಪೇಟ ಕಟ್ಕೊಂಡು ಗುಂಡ ಆರಿಸಿದ್ರು ಅಂತ ಹೇಳ್ತಾ ಇದ್ರು. ಹೇಳ್ದಂಥ ಟೈಮಲ್ಲಿ ಅಲ್ಲಿ ನೋಡಿದ್ರೆ ಅವ್ರದ್ದೇ ಆರಿಸಿದಾರೆ ಅನ್ನೋಂಥದ್ದು ಪ್ರಾಥಮಿಕ ವರದಿಯಲ್ಲಿ SP ಅವರು, ಉಸ್ತುವಾರಿ SP ಅವರು ಕೊಟ್ಟಂತ ಮಾಹಿತಿ ಪ್ರಕಾರ ಇಬ್ರು ಕೂಡ ಪಾಪ ಒಂದೇ ದಿನಕ್ಕೆ ಬಂದಾರ, ಒಂದೇ ದಿನಕ್ಕೆ ಟ್ರಾನ್ಸ್ಫರ್ ಆಗಿದ್ದಾರ. ಇಲ್ರಿ SP ಅವರು ಟ್ರಾನ್ಸ್ಫರ್ ಆಗೋದು ನಾನು ಯಾವತ್ತು ನೋಡಿಲ್ರಿ. ಒಂದೇ ದಿನಕ್ಕೆ ಬರೋದು, ಒಂದೇ ದಿನಕ್ಕೆ ಹೋಗೋದು ಅಂತ ಹೇಳಿದ್ರೆ ಯಾರಿಗೇನಾಗ್ಲಿ ಪಾಪ ಒಂದು 6 ತಿಂಗಳ ಕಾಲ ಅವಕಾಶ ಕೊಟ್ಟು ಅವ್ರು ಸೆಟ್ರೇಟ್ ಮಾಡ್ಕೊಳಕ್ ಅನುಕೂಲ ಆಗುತ್ತೆ. ಅವ್ರು ಅವತ್ತೇ ಬಂದಾರ, ಬೆಳಿಗ್ಗೆ ಜಾಯಿನ್ ಮಾಡಿದಾರೆ, ಅವತ್ತೇ ಟ್ರಾನ್ಸ್ಫರ್ ಮಾಡಿದ್ದಾರೆ. ಅದು ಕೂಡ ಸರಿ ಅಲ್ಲ. ತಪ್ಪಿದಸ್ರು ಇಲ್ಲಿ ತನಕ ಅರೆಸ್ಟ್ ಮಾಡಿಲ್ಲ, ಅರೆಸ್ಟ್ ಮಾಡ್ಬೇಕನ್ನೋ ಒತ್ತಾಯ ಕೂಡ ಮಾಡ್ತೀನಿ. ಈಗ ರಾಮುಲು ಅವರೇ, ಏನ್ ಪ್ರಶ್ನೆ ಅಂತ ಹೇಳಿದ್ರೆ, ರೆಡ್ಡಿ ಅವರು ಮನೆಯಲ್ಲಿ ಇಲ್ದಾಗ ಈಗ ಕಾಂಗ್ರೆಸ್ ನಾಯಕರು ಹೇಳಿದ ಮಾತು ನಾನು ನಿಮ್ಗೆ ಕೇಳ್ತಾನೆ, ಡಿಬೇಟ್ ಕೂಡ ಮಾಡಿದ್ದೀನಿ ಇದ್ರ ಬಗ್ಗೆ. ಅವ್ರೇನು ಹೇಳಿದ್ರು, ಅಲ್ಲ ರೀ, ಮನೆ ಮುಂದೆ ರೋಡಲ್ಲಿ ಒಂದು ಸರ್ಕಲಲ್ಲಿ ವಾಲ್ಮೀಕಿ ದೊಡ್ಡ ಸಮುದಾಯದ ದೊಡ್ಡ ನಾಯಕ, ವಾಲ್ಮೀಕಿ ಮಹರ್ಷಿಗಳು, ಋಷಿಗಳು, ರಾಮಾಯಣ ಬರೆದವರು, ಅವ್ರದ್ದೊಂದು ಪುತ್ಥಳಿ ಅನಾವರಣಕ್ಕೆ ಬ್ಯಾನರ್ ಕಟ್ಟಿಬಿಟ್ರೆ ರೆಡ್ಡಿ ಅವ್ರು ಏನು ಕಳ್ಕೊಳ್ತಾ ಇದ್ರು, ಅದಕ್ಕೆ ಇವರೇ ಗಲಾಟೆ ಮಾಡ್ಕೊಳ್ಬೇಕಾಗಿತ್ತು ಅಂತ ಕಾಂಗ್ರೆಸ್ ನಾಯಕರು ಕೇಳಿದ ಪ್ರಶ್ನೆ. ಇಲ್ಲ ಅಲ್ಲ ಅಂದ್ರೆ ಅದು ಯಾವುದು ಕೂಡ ತಪ್ಪಾಗಿ ಅದು ಜನರಿಗೆ ತಲೆಯಲ್ಲಿ ಹೋಗೋದು ಬೇಡ. ಯಾಕಂದ್ರೆ ಜನಾರ್ದನ್ ರೆಡ್ಡಿ ಅವರು ಮಹರ್ಷಿ ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮಕ್ಕೆ ಅವರು ಮುಂಚೆಯಿಂದ ಕೂಡ ಯಾವತ್ತು ಕೂಡ ಸಪೋರ್ಟ್ ಮಾಡ್ಕೊಂತ ಬಂದಾರ. ಇವತ್ತು ನಾವು ಕೂಡ ಅನಾವರಣ ಕಾರ್ಯಕ್ರಮ ಮಾಡ್ಕೊಳ್ರಿ, ಅವ್ದು ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲ ಅಂತ ಹೇಳಿದೆ. ಅದು ಏನು ವಿಚಾರ ಏನಂದ್ರೆ ಕೇವಲ ಬ್ಯಾನರ್ ಕಟ್ಟೋದು ನೆಪ ಮಾತ್ರ. ಅವ್ರು ಜಗಳ ಆಡಕ್ ಬರ್ಬೇಕನ್ನಂತವ್ರೆ ಪೆಟ್ರೋಲ್ ಬಾಂಬ್ಗಳು ತಂದಾರ. ಆಮೇಲೆ ಪೆಟ್ರೋಲ್ ಬಾಂಬ್ಗಳು ಎಲ್ಲಿ ಬಳಸ್ತಾರ್ರಿ? DGಯಲ್ಲಿ KGಯಲ್ಲಿ ನೋಡಿ, ಪುಲ್ಕೇಶಿ ನಗರದಲ್ಲಿ ನಮ್ಮ ಯಾರು ನಮ್ಮ ದಲಿತ ನಾಯಕರಂತ ಅಖಂಡ ಶ್ರೀನಿವಾಸ್ ಅವ್ರ ಹತ್ರ ನೋಡಿದ್ರಿ. ಅವ್ರು ಅಷ್ಟು ಪ್ರಿಪರೇಷನ್ ಆಗಿ ಬಂದಾರಂದ್ರೆ ಜಗಳಕ್ಕೆ ಬರ್ಲಾರ್ದ ಗನ್ಮ್ಯಾನ್ಗಳು ಯಾಕೆ ಕರ್ಕೊಂಬಂದು ಬ್ಯಾನರ್ ಕಟ್ಟಬೇಕು ಅಂತೇಳಿ ಯಾಕ್ರಿ? ಅಂದ್ರೆ ಅವ್ರು ಸತೀಶ್ ರೆಡ್ಡಿ ಅವ್ರ ಮುಂಚೆಯಿಂದ ಕೂಡ ಜಗಳ ಮಾಡಬೇಕು ಅನ್ನೋ ಇಂಟೆನ್ಷನ್ ದಿಂದ ನೆಪ ಮಾಡ್ಕೊಂಡ್ಬಂದು ಈ ಜಗಳ ಮಾಡ್ತಾ ಇದಾರೆ. ನಾನು ಹೇಳ್ತೀನಿ, ಮಹರ್ಷಿ ವಾಲ್ಮೀಕಿಯವ್ರ ಮಧ್ಯಂತರಲ್ಲಿ ಯಾಕೆ ತರ್ತೀರಿ ನೀವು? ನಿಮ್ಮ ಜಗಳಕ್ಕೆ ಮಹರ್ಷಿ ವಾಲ್ಮೀಕಿಯವರು ಏನ್ ಸಂಬಂಧ? ಇವತ್ತು ಮಹರ್ಷಿ ವಾಲ್ಮೀಕಿ ವಿಚಾರದಲ್ಲಿ ಯಾರನ್ನ ಮಾತಾಡ್ಯಾರೇನು? ಸುಮ್ನೆ ಯಾಕೆ ತರ್ತೀರಿ? ಜಾತಿಗಳು ಯಾಕೆ ತರ್ತೀರಿ? ಇವತ್ತು ಸ್ಟ್ಯಾಚ್ಯೂ ವಿಚಾರದಲ್ಲಿ ಮಹರ್ಷಿ ರಾಮಾಯಣ ಬರೆದಂತ ವಾಲ್ಮೀಕಿ ಬಗ್ಗೆ ಯಾಕೆ ಮಧ್ಯದಲ್ಲಿ ತರ್ತೀರಿ? ಜಾತಿಗಳ ಬಗ್ಗೆ ಯಾಕೆ ಸಂಘರ್ಷ ಮಾಡ್ಕೊಂತೀರಿ? ಯಾಕೆ ಬೇಕಿತ್ತೀರಿ? ಇವೆಲ್ಲ ಬೇಕೇನ್ರಿ? ಅಲ್ರಿ, ಅಷ್ಟು ದೊಡ್ಡ ವಿಗ್ರಹ
ಮಾಡಿದಾರ, ಚಲೋ ಇದೆ, ಖುಷಿ ಖುಷಿಯಾಗಿ ಮಾಡ್ಕೊಳ್ರಲ್ಲ, ಯಾಕ್ರಿ ಹಿಂಗೆಲ್ಲ ಮಾಡ್ಕೊಂಡು ಹೋಗ್ತೀರಿ ಅಂತ ಮಾತನ್ನು ಹೇಳ್ತೀರಿ. ಈಗ ರಾಮುಲು ಸರ್, ಇನ್ನೊಂದೇನಂದ್ರೆ ಪ್ರಶ್ನೆ, ಈಗ ವಾಲ್ಮೀಕಿ ಪುತ್ಥಳಿ ಅನಾವರಣಕ್ಕೆ ನಾರಾ ಭರತ್ ರೆಡ್ಡಿಗಿಂತ ಜಾಸ್ತಿ ಬ್ಯಾನರ್ಗಳು ನಿಮ್ಮಷ್ಟಕ್ಕೆ ನೀವೇ ಕಟ್ಕೊಳ್ಬೇಕಾಗಿತ್ತು. ರಾಮುಲುವರ ಮನೆ ಮುಂದೆ ಜಾಸ್ತಿ ಬ್ಯಾನರ್ ಇರಬೇಕಾಗಿತ್ತು, ರೆಡ್ಡಿಯವರ ಮನೆ ಮುಂದೆ ಜಾಸ್ತಿ ಬ್ಯಾನರ್ಗಳಿರಬೇಕಾಗಿತ್ತು, ಜಾಸ್ತಿ ವೆಲ್ಕಮ್ ಮಾಡಬೇಕಾಗಿತ್ತು. ಆ ಬ್ಯಾನರ್ ಅಡ್ಡಿ ಮಾಡಿಬಿಡ್ತಾ ನಿಮಗೆ ನಿಜವಾಗ್ಲೂ? ಅವ್ರಿಗಿಂತ ಜಾಸ್ತಿ ಸಂಭ್ರಮ ನೀವು ರಾಮುಲುವರು ಕೊಡಬೇಕಾಗಿತ್ತಲ್ಲ ಅವತ್ತು, ವಾಲ್ಮೀಕಿ ಸಮುದಾಯ ದೊಡ್ಡ ನಾಯಕರು. ಅಲ್ರಿ ಅದು ರೀ ಅದು ಸರ್ಕಾರಿ ಕಾರ್ಯಕ್ರಮ ನೋಡ್ರಿ, ಖಾಸಗಿ ಕಾರ್ಯಕ್ರಮ ಅಲ್ಲ, ನೆನ್ಪಿಟ್ಕೊಂಡ್ಬಿಟ್ರಿ ಸರ್. ಸರ್ಕಾರಿ ಕಾರ್ಯಕ್ರಮ ಅಂದ್ರೆ ಪ್ರೋಟೋಕಾಲ್ಸ್ ಇರ್ತಾವ, ಇನ್ವಿಟೇಷನ್ ಇರ್ತಾವ. ನಾನ್ ಕೂಡ ಐದು ಬಾರಿ ಮಂತ್ರಿ ಆದಂತವನು, ನನ್ ಕೂಡ 30 ವರ್ಷ ರಾಜಕೀಯ ಅನುಭವ ಇದ್ದಂತವನು. ಇವತ್ತು ಅವ್ರ ಪಾರ್ಟಿ ಕಾರ್ಯಕ್ರಮದಲ್ಲಿ ನಾನು ಹೋಗಕ್ ಆಗುತ್ತೇನ್ರಿ? ಹೋಗಿ ಅಂತ ಹೇಳ್ತಿಲ್ಲ, ನಾವು ಸ್ವಾಗತ ಮಾಡ್ತಾ ಇದ್ದೀವಿ, ಒಳ್ಳೆ ಬೆಳವಣಿಗೆ ಇದು ಅಂತ. ಹೋಗಿ ಬಿಡಿ, ಅದ್ ಬೇರೆ ವಿಚಾರ ರಾಮುಲು ಸರ್. ನೀವು ವೆಲ್ಕಮ್ ಮಾಡ್ಬೇಕಾಗಿಲ್ಲ ಇಡೀ ಮೂಮೆಂಟ್ ಅಂತ. ಅಲ್ರಿ, ಇಡೀ ರಾಜ್ಯದಲ್ಲಿ ಅಲ್ರಿ ರಾಮ್ಲೋರ್ ಏನ್ ಮಾಡಿಲ್ಲ ಅಲ್ರಿ. ರಾಮ್ಲೋರು ಏನು ಅವ್ರು ಭರತ್ ರೆಡ್ಡಿ ಅವರು ಏನ್ ಸ್ಟ್ಯಾಚ್ಯೂ ಮಾಡ್ತಾ ಇದಾರೋ, ನಾನು ಯಾವತ್ತು ಕೂಡ ಇವತ್ತು ಒಪ್ತಾ ಇದ್ದೀನಿ, ಮುಂದೆ ಒಪ್ತಾ ಇದ್ದೀನಿ. ಈಗಿನ ಪರಿಸ್ಥಿತಿಯಲ್ಲಿ ಕೂಡ ಅವ್ರು ಒಳ್ಳೇದು ಮಾಡಿದಾರೆ ಅಂತ ಹೇಳ್ತೀವ್ರಿ. ರಾಮ್ಲೋರ್ ಇವತ್ತು ವಾಲ್ಮೀಕಿ ಸಮುದಾಯ ಅಂತ ವಿಚಾರ ಬಂದಂತ ಟೈಮ್ಲಿ ರಾಮ್ಲು ಏನ್ ಮಾಡಿಲ್ಲ ಹೇಳ್ರಿ ಸಮುದಾಯಕ್ಕೆ? ಎಲ್ಲವನ್ನೂ ಮಾಡಿದೇನ್ರಿ ಏನ್ರಿ? ಎಲ್ಲವನ್ನು ಕೂಡ ಇವತ್ತು ಮೀಸಲಾತಿ ವಿಚಾರ ಇಟ್ಕೊಂಡು, ಜಯಂತಿ ವಿಚಾರ ಇಟ್ಕೊಂಡು, ಮಿನಿಸ್ಟ್ರಿ ಮಾಡಿ ವಿಚಾರ ಇಟ್ಕೊಂಡು, ನಿಗಮಗಳ ವಿಚಾರ ಇಟ್ಕೊಂಡು ಎಲ್ಲವನ್ನೂ ಮಾಡಿದ್ದೀನಿ. ರಾಮ್ಲು ಏನ್ ಮಾಡಿಲ್ಲ ಹೇಳ್ರಿ ಸಮುದಾಯಕ್ಕೆ? ಎಲ್ಲವನ್ನೂ ಮಾಡಿದ್ದೀನಿ. ನಾನು ಇವತ್ತು ಕೇವಲ ರಾಮ್ಲು ಅವ್ರನ್ನ ಜಾತಿಗೆ ಇವತ್ತು ಇಂಥ ಶುಲ್ಕ ಕಾರಣದಿಂದ ಜಗಳ ಮಾಡ್ಕೊಂಡು ಮಹರ್ಷಿ ವಾಲ್ಮೀಕಿ ಅವರು ಬ್ಯಾನರ್ ತಂದು ಜಗಳ ಮಾಡ್ಕೊಂಡು ಇದ್ದಾರೆ, ಯಾರಿಗೆ ಶೋಭೆ ತರಂತದಲ್ಲ ರೀ. ಈ 12mm ಬುಲೆಟ್ ಅಂತೆಲ್ಲ ಮಾತಾಡಿದ್ರಲ್ಲ, ಇದು ನಮಗಿರೋ ನಾಲೆಡ್ಜ್ ಪ್ರಕಾರ ಮಾತಾಡ್ತೀನಿ ರಾಮುಲು ಅವರೇ. ಏನಂದ್ರೆ ಯಾವುದೋ ಪಿಸ್ತೂಲೋ ರಿವಾಲ್ವರಿಂದ ಸಿಡಿದಿರ್ಲಿಕ್ಕೆ ಸಾಧ್ಯ ಇಲ್ಲ, ಶಾರ್ಟ್ ಗನ್ ಇಂದಾನೆ ಹೋಗಿರ್ಬೇಕದು. ಶಾರ್ಟ್ ಗನ್ ಬಳಸೋದು ಸಾಮಾನ್ಯವಾಗಿ ಅಂಗರಕ್ಷಕರೇ, ಒಂದು ಕೈ ಅಷ್ಟು ಉದ್ದದ ಒಂದು ಗನ್, ಅದು ಶಾರ್ಟ್ ಗನ್ ಬಳಸಿರ್ತಾರೆ. ಈಗ ಇದರಲ್ಲಿ ಎಲ್ಲಾರ ಕಡೆ ಅಂಗರಕ್ಷಕರು ಇದ್ರು, ಯಾರಿಂದ ಸಿಡಿತೋ ಗೊತ್ತಿಲ್ಲ ಅಂತ ಹೇಳ್ತಿದ್ರಲ್ಲ, ಇದ್ರ ಬಗ್ಗೆ ಏನ್ ಹೇಳ್ತೀರಿ ನೀವು ಅಂತ? ನೋಡ್ರಿ, ನಮ್ಗೆ ಯಾರಿದ್ದಾರೆ ಹೇಳ್ರಿ ಅಂಗರಕ್ಷಕರು? ಸರ್ಕಾರ ಕೊಟ್ಟಿದೆ. ಸರ್ಕಾರ ಕೊಟ್ಟಂತ ಲೆಕ್ಕಾಚಾರ ಏನಿದೆ, ಬುಲೆಟ್ ಏನಿದೆ, ಗನ್ ಏನಿದೆ, ಆಮೇಲೆ ಎಲ್ಲಿಂದ ಆರಿದೆ, ಎಲ್ಲವನ್ನು ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಾ ಇದಾರೆ. ಅಂಗರಕ್ಷಕರಿಗೆ ಯಾರು ಆರಿಸಿದಾರೆ ಅನ್ನೋದು ಕೂಡ ಪ್ರೈವೇಟ್ ಖಾಸಗಿ ಗನ್ಮ್ಯಾನ್ಗಳು ಅಂತೇಳಿ ಗೊತ್ತಾಗಿದೆ. FSL ರಿಪೋರ್ಟ್ ಬರಬೇಕಾಗಿದೆ, FSL ರಿಪೋರ್ಟ್ ಕಾಯ್ತಾ ಇದಾರೆ. ನಾನು ಮುಂಚೆ ಕೂಡ ಹೇಳಿದ್ದೆ ನೋಡ್ರಿ, ಯಾರು ಕೂಡ ನಾವು ಆಂಟಿಸಿಪೇಟರಿ ಬೇಲ್ ತಗೊಳೋದಾಗ್ಲಿ, ನಾವೇನೋ ಮಾಡ್ಲಾರ್ದಂತ ತಪ್ಪಿಗೆ ಮಾಡಿದ್ವಿ ಅನ್ನೋದಾಗ್ಲಿ, ಅವ್ರು ಏನ್ ಹೇಳ್ತಾರೆ ನಮ್ಗೆ ಸಂಬಂಧ ಇಲ್ಲ ಅಂತ. ನಾವೇನ್ ಹೇಳ್ತೀವಿ ನಮ್ ಸಂಬಂಧ ಇಲ್ಲ. ಯಾರೊಬ್ಬರ ವ್ಯಕ್ತಿ ಅಮಾಯಕ ಸತ್ತೋದ್ನ ಯಾರು ಜವಾಬ್ದಾರಿ? ಇವತ್ತು ಯಾರು ಬಂದೂಕಿನಿಂದ ಎಲ್ಲಿ ಆರಿದೆ ಅನ್ನೋಂಥದ್ದು ಸರ್ಕಾರನೇ ಅದನ್ನ ತನಿಖೆ ಮಾಡಬೇಕಾಗಿದೆ. ಆಲ್ರೆಡಿ ತನಿಖೆ ಮಾಡ್ತಾ ಇದ್ದಾರೆ. ಇವತ್ತಿಲ್ಲ ನಾಳೆ ಸಿಗೆ ಬಿದ್ದೇ ಬೀಳ್ತಾರೆ ಯಾರು ತಪ್ಪಿದಸರು ಅಂತೇಳಿ. ಯಾರು ಕಾನೂನನ್ನು ಕಣ್ಮುಚ್ಚಕ್ಕಾಗುತ್ತೇನ್ರಿ? ರೆಡ್ಡಿ ಅವರ ಮನೆ ಮೇಲೆ ಪೆಟ್ರೋಲ್ ಬಾಂಬ್ ಹಾಕಿದಾರಾ? ಅದೆಲ್ಲಾದ್ರೂ ಸಿಡಿದಿದ್ಯಾ ರಾಮುಲು ಅವರೇ? ಕಂಪ್ಲೇಂಟ್ ಮಾಡಿದ್ರ ನೀವು ಅದ್ರ ಬಗ್ಗೆ? ಆಲ್ರೆಡಿ ನೋಡ್ರಿ, ಆಟೋದಲ್ಲಿ ನಾನು ನೋಡಿಸಿದಲ್ಲಿ ನಿಮ್ TV5 ಅಲ್ಲಿ ಕೂಡ ನೋಡಿಸಿದಾರೆ. ಆ ಆಟೋ ಅಲ್ಲಿ ಪೊಲೀಸರು ಹಿಡ್ಕೊಳೋ ಪ್ರಯತ್ನ ಮಾಡ್ತಾರ. ಹಿಡ್ಕೊಂಡಂತ ಪ್ರಯತ್ನ ಮಾಡಿದ್ರೆ ಪೊಲೀಸರು ಆಟೋನ ಸೀಜ್ ಮಾಡಂತ ಟೈಮಲ್ಲಿ 2-3 ಬಾಟ್ಲುಗಳು ಕೆಳಗಡೆ ಬಿದ್ದೋತ. ಅವೆಲ್ಲ ಕೂಡ ಪೆಟ್ರೋಲ್ ಆಗಿರುತ್ತೆ. ಓಕೆ, ಸರಿ. ಈಗ ನೀವು ಪೆಟ್ರೋಲ್ ಬಾಂಬ್ಸ್ ಅಂದ್ರೆ ಏನಾಗುತ್ತೆ, ಈ ಬಾಟಲ್ಗಳಲ್ಲಿ ಪೆಟ್ರೋಲ್ ತುಂಬಿ ಮೇಲಿದೆ ಹೇಳಲ್ಲ. ಭರತ್ ರೆಡ್ಡಿ ಅವ್ರಿಗೆ ಮುಂಚೆ ಸೀನ್ಗೆ ಎಂಟ್ರಿ ಆದವರು ರಾಮುಲು ಅವರ ಈ ಗಲಾಟೆ ನೋಡಿಕೊಂಡು ಏನಾಗಿದೆಯಪ್ಪ ನೋಡಕ್ಕೆ ನೀವು ಭರತ್ ರೆಡ್ಡಿ ಕೇಳಿದ್ರೆ ನಾನು ಊರಲ್ಲಿ ಇರಲಿಲ್ಲ ಅಂದ್ರು. ಜನಾರ್ದನ್ ರೆಡ್ಡಿ ಅವರು ಕೂಡ ಗಂಗಾವತಿಲಿ ಇದ್ದಿರಬೇಕು. ರಾಮುಲು ಅವರು ಫಸ್ಟ್ ಸೀನಲ್ಲಿ ಇದ್ದವ್ರು ನೀವೇನ ಅವಾಗ ಗಲಾಟೆ ಆಗ್ಬೇಕಾದ್ರೆ? ಇಲ್ಲ ರೀ, ನಾನು ನೋಡ್ರಿ, ನಾನು ಕೂಡ ಬೆಂಗಳೂರಿನಿಂದ ಬಂದಿರೋದು. ಜನಾರ್ದನ್ ರೆಡ್ಡಿ ಗಂಗಾವತಿನಿಂದ ನಮ್ಮ ಮನೆಗೆ ನೇರವಾಗಿ ಬಂದಿರೋಂಥದ್ದು. ಜನಾರ್ದನ್ ರೆಡ್ಡಿ ಮನೆ ನಮ್ಮ ಮನೆ ಬಗಲಿ ಇರೋ ಕಾರಣ ನಾನು ನಡ್ಕೊಂತ ಬರೋಂಥ ಟೈಮಲ್ಲಿ ಅವ್ರು ಯಾರು ಸತೀಶ್ ರೆಡ್ಡಿ ಅನ್ನೋರು ಹಿಂಬಾಲಕರು, ಅಂಗರಕ್ಷಕರು ಅವರೆಲ್ಲರೂ ಕೂಡ ನಮ್ಮೇಲೆ ಮುಗಿಬಿದ್ದಂತ ಟೈಮಲ್ಲಿ ನಾವು ನಮ್ಮ ಶಕ್ತಿ ಸಾಲಿಲ್ಲ, ನಾವು ಹಿಂದಕ್ಕೆ ಬಂದ್ಬಿಟ್ಟಿವಿ. ಅಷ್ಟೊತ್ತೊಳಗಡೆನೆ ಅವ್ರ ಅಂಗರಕ್ಷಕರು ಫೈರಿಂಗ್ ಸ್ಟಾರ್ಟ್ ಮಾಡಿದ್ರು. ಆ ಫೈರಿಂಗ್ ಅಲ್ಲಿ ಆ ಹುಡುಗಕ್ಕೆ ಅವರು ಬಂದೂಕಿನಿಂದ ಅವ್ರ ಹುಡುಗನ್ನೇ ಸಾಯಿಸ್ಕೊಂಡ್ರು. ಇಲ್ಲಿ ಇನ್ನೊಂದೇನಂದ್ರೆ ಎಲ್ಲರೂ ಗಾಳಿಯಲ್ಲಿ ಗುಂಡು ಹಾರಿಸಿದ್ರು ಅಂತ ನಾವು ಕೇಳ್ತಾ ಇದ್ವಿ. ನಾವು ಅದನ್ನೇ ಓದಿದ್ವಿ ಕೂಡ. ಎಲ್ಲ ಆಕಾಶದ ಕಡೆ ಗನ್ ಮಾಡಿ ಶೂಟ್ ಮಾಡ್ತಾ ಇದ್ರು. ಇದು ಈ ವ್ಯಕ್ತಿಗೆ ಹೇಗ್ ತಾಕ್ತು ಅಂತ ಇದುವರೆಗೂ ಯಾರಿಗೂ ಗೊತ್ತಾಗಿಲ್ವಲ್ಲ ರಾಮುಲು ಅವರೇ? ಅಲ್ಲ, ಇವತ್ತು 4-5 ಮಂದಿ ಅಂಗರಕ್ಷಕರು ಯಾರು ಸತೀಶ್ ರೆಡ್ಡಿ ಅನ್ನೋರಿಗೆ
ಒಬ್ಬನು ಮೇಲೆ ಹಾರಿಸಿದ್ರೆ ಒಬ್ಬನ ಸೈಡ್ ನಿಂದ ಹಾರಿಸ್ತಾರೆ. ನೀವು ನೋಡ್ಬೇಕು ಡೀಪ್ ಆಗಿ ಅದರಲ್ಲಿ ಗಮನಿಸಿ ನೋಡ್ರಿ. ಅವನು ಪಿಸ್ತೂಲ್ ಫೈರ್ ಮಾಡಕ್ಕಿಂತ ಮುಂಚೆನೆ ಗುಂಡು ಹಾರಿಸ್ಬಿಡ್ತಾನ. ಅವನು ಟ್ರಿಗರ್ ಹೊತ್ಕೊಂಡ್ಬಿಟ್ಟಿರ್ತಾನ. ಓಕೆ. ಅವ್ರಿಗೆ ಗೊತ್ತಿಲ್ರಿ ಅದು ಏನಾಗುತ್ತೆ ಅಂದ್ರೆ ಬೈ ಫೋರ್ಸ್ಫುಲಿ ಪ್ರೆಷರ್ ಅಲ್ಲಿ ಆ ಕಡೆ ಈ ಕಡೆ ಒಳ್ಳಾರದಂತ ಹಿಂಗ್ ಹೊಡ್ಕೊಂಡಂತ ಟೈಮಲ್ಲಿ ಸೈಡ್ ನಿಂದ ಹಾರಿದ್ರಿ. ಅದು ನಾನು ಕೂಡ ನನಗೆ ಕೂಡ ಗೊತ್ತಿಲ್ರಿ. ವಾಟ್ಸಪ್ ಫೇಸ್ಬುಕ್ ಅಲ್ಲೇ ನಾನು ನೋಡ್ತಾ ಇದ್ರಿ. ಮತ್ತೆ ಈಗ ಈಗಿನ ಕಾಲದಲ್ಲಿ ಯಾರೋ ಗುಂಡಾರಿಸಿದ್ರೆ ಯಾರೋ ತಲೆ ಕಟ್ಟಕ್ಕಾಗುತ್ತೆ. ಜನಾರ್ದನ್ ರೆಡ್ಡಿ ಅವರು ಕೈಗಳಲ್ಲಿ ಬುಲೆಟ್ ಕ್ಯಾಪ್ಗಳು ಇಟ್ಕೊಂಡು ತೋರಿಸ್ತಾ ಇದ್ರು. ಅದ್ ಎಲ್ಲಿ ಬಂದ್ ಬಿದ್ದು? ಅದು ರೋಡಲ್ಲೇ ಬಿದ್ದಿದ್ದವ ಅಥವಾ ಅವ್ರ ಮನೆ ಹತ್ತಿರಕ್ಕೆ ಏನಾದ್ರು ಬಂದು ಬಿದ್ದಿತ್ತ? ಅದು ಏನ್ ಕತೆ ಅಂತ ಅದೇನಾದ್ರು ಗೊತ್ತಾಗಿದ್ಯಾ? ಅದು ಅಲ್ಲ, ಜನಾರ್ದನ್ ರೆಡ್ಡಿ ಮನೆ ಕಾಂಪೌಂಡ್, ಜನಾರ್ದನ್ ರೆಡ್ಡಿ ಅವ್ರ ಕಾಂಪೌಂಡ್ ಅಲ್ಲೇ ಜನಾರ್ದನ್ ರೆಡ್ಡಿ ಅವ್ರಿಗೆ ಹಾರಿಸಿದಂತ ಟೈಮಲ್ಲಿ ಅವ್ರ ಬಗಲಗಡಿಂದ ಹೋಗಿ ಅವ್ರುಗಳು ಸ್ವಲ್ಪ ಎಸ್ಕೇಪ್ ಆಗಿದ್ದಾರೆ ಅನ್ನೋ ವಿಚಾರ ಅವರೇ ಹೇಳ್ತಾ ಇದ್ದಾರ್ರಿ. ನಮಗೇನ್ ಗೊತ್ತಿಲ್ರಿ. ಅವರು ಎಸ್ಕೇಪ್ ಆದಂತ ಟೈಮಲ್ಲಿ ಆ ಗುಂಡುಗಳು ಗಾಡಿಗೆ ಹೊಡೆದು ಬಿದ್ದಿರೋದು ಅವೆಲ್ಲ ತಗೊಂಡು ಕಲೆಕ್ಷನ್ ಅವರೇ ಮಾಡ್ಕೊಂಡಾರ್ರಿ. ಓಕೆ ಓಕೆ. ಅಂದ್ರೆ ಈಗ ಅಂದ್ರೆ ಅದು ಅವ್ರ ಮನೆ ಒಳಗಡೆ ಪ್ರದೇಶಕ್ಕೂ ರೋಡ್ಗೂ ಇರೋ ಡಿಸ್ಟೆನ್ಸ್ ಎಷ್ಟಿರ್ಬೋದು ರಾಮುಲು ಅವರೇ? ನಮಗೆ ಗೊತ್ತಿಲ್ಲ. ಅದು 100 ಮೀಟರ್ ಇರ್ಬೋದಾ? ಮೋಸ್ಟ್ಲಿ ನನಗೆ ಗೊತ್ತಿರೋ ಪ್ರಕಾರ ಅವ್ರ ಮನೆಗೆ ರೋಡ್ಗೆ 5 ಮೀಟರ್, ಇದು ಒಂದು 10 ಫೀಟ್ ರೀ ಅಷ್ಟೇ. ರೋಡ್ಗೂ ಅಲ್ಗ 20 ಮೀಟರ್ 20 ಮೀಟರ್ ಅಂತರ ಅಷ್ಟೇ ರೀ. ಮೇನ್ ರೋಡ್ಗೆ ಇದು 20 ಮೀಟರ್. ಅಂದ್ರೆ ಇವರು ಮೇನ್ ರೋಡ್ ಇರ್ತದೆ. ಮೇನ್ ರೋಡ್ ಬಗಲ್ಗಡೆ ಓಣಿ ಇರುತ್ತಾರೆ. ಆ ಓಣಿಯಲ್ಲಿ ಅದೆಲ್ಲ ಅವ್ರ ಓಣಿ ಅಂದ್ರೆ ಅದೇ ಓಣಿ ಅವ್ರ ಮನೆ ಆಗುತ್ತೆ ರೀ. ಆ ಓಣಿಯಲ್ಲಿ ಅಡ್ಡ ಕಟ್ಟಿರೋ ಕಾರಣ ಅವ್ರು ನಮ್ಮ ಮನೆ ಅಡ್ಡ ಕಟ್ಟಬೇಡ್ರಿ ಅಂತ ಕರೆದ್ರು. ಅವ್ರ ಗಾಡಿ ಹೋಗ್ಬೇಕಾದ್ರೆ ಅದೇ ಓಣಿಯಲ್ಲಿಂದನೇ ಹೋಗ್ಬೇಕು. ಅಂದ್ರೆ ನೇರವಾಗಿ ರೆಡ್ಡಿ ಅವ್ರಿಗೆ ಗುರಿ ಇಟ್ಟು ಹೊಡೆದಿರೋದು ಅಂತ. ಮೇನ್ ರೋಡ್ ಬೇರೆ, ಇವ್ರ ಮನೇಲಿ ಅಲ್ಲ. ಅವ್ರು ರೆಡ್ಡಿ ಅವ್ರಿಗೆ ಗುರಿಟ್ಟು ಹೊಡೆದಿದ್ರೆ ನೇರವಾಗಿ ಅವ್ರಿಗೆ ಸೂಟ್ ಆಗ್ತಿತ್ತು. ಅವ್ರು ಏನನ್ನ ಮಿಸ್ಫೈರ್ ಆಗಿದ್ದಾನೋ ಅವ್ರಿಗೆ ನೇರವಾಗಿ ಹೊಡೆದ್ರು. ಅವ್ರಿಗಂತೂ ಹೊಡೆದಿರೋದು ನನಗೆ ನೇರವಾಗಿ ಹೊಡೆಯಂತ ಪ್ರಯತ್ನ ಅಂದ್ರಿಗಿನ ಅದು ನಮಗೆ ಬೀಳೋದು ತಪ್ಪಿಸ್ಕೊಂಡಾರಂತ ನೋಡ್ರಿ. ಆ ಹಿಂದೆಗಡೆ ಟೊಪ್ಪಿ ಏನಿದೆ, ಟೊಪ್ಪಿ ಸಿಕ್ಕಿದೆ ನೋಡ್ರಿ. ಓಕೆ. ಇನ್ನೊಂದು ರಾಮುಲು ಅವರೇ ಕೇಳ್ಬಿಡ್ತೀನಿ. ಈಗ ಇಬ್ಬರು ಕೂಡ, ನೀವು ಮಿನಿಸ್ಟರ್ ಆಗಿದ್ದವ್ರೆ, ರೆಡ್ಡಿ ಅವರು ಮಿನಿಸ್ಟರ್ ಆಗಿದ್ದವ್ರೆ, ಒಂದು FSL ಅವರು ಬರೋವರೆಗೂ ಪೊಲೀಸವ್ರಿಗೂ ಬರೋವರೆಗೂ ಅದೇನು ಮುಟ್ಟಬಾರ್ದಾಗಿತ್ತೇನೋ ಅಂತ ನೀವು ಆ ಗುಂಡುಗಳು ಅದೆಲ್ಲ ಕ್ಯಾಪ್ ಎಲ್ಲ ಮುಟ್ಬಿಟ್ಟಿದಿರಲ್ಲ ನೀವು, ಅವಾಗೊಂದು ತನಿಖೆಗೆ ಏನಾದ್ರು ಅಡ್ಡಿ ಆಗುತ್ತೇನೋ ಇದರಿಂದ ಅಂತ, ನಿಮಗೆ ತೊಂದರೆ ಆಗುತ್ತೇನೋ ಅಂತ? ಅಲ್ಲ, ಆ ದೇಹದಲ್ಲಿ ಹೋದಂತ ನೋಡ್ರಿ 2 ತರ ಬುಲೆಟ್ ನೆನ್ಪಿಡ್ಕೊಂಬಿಡ್ರಿ. ಯಾವತ್ತಿದ್ರು ಕೂಡ ಪ್ರೊಹಿಬಿಟೆಡ್ ಪಿಸ್ತೂಲ್ಗಳು, ನಾನ್ ಪ್ರೊಹಿಬಿಟೆಡ್ ಪಿಸ್ತೂಲ್ಗಳು ಅಂತ ಇರ್ತಾರೆ. ಪಿಸ್ತೂಲ್ಗಳು, ರಿವಾಲ್ವರ್ ಯಾರಿಗೆ ಕೊಡ್ತಾರೆ? ಯಾರನ್ನ ಖಾಸಗಿ ವ್ಯಕ್ತಿಗಳು ನಮ್ಮಂತ ಮನೆಯವ್ರು ಕೇಳ್ತೀವಿ ಅವ್ರಿಗೆ ಕೊಡ್ತಾರ. ನಾನ್ ಪ್ರೊಹಿಬಿಟೆಡ್ ಪಿಸ್ತೂಲ್ಗಳು ಬಂದು ಅದು ಬೇರೆ ಯಾರಿಗೋ, ಅಂದ್ರೆ ಈ ಸೆಕ್ಯೂರಿಟಿ ಗಾರ್ಡ್ಗಳು ಅವ್ರು ಇವ್ರಿಗೂ ಕೊಡ್ತಾರ. ಅವ್ರು ಇವಾಗ ಗುಂಡು ಹಾರಿರಂತದ್ದು ಸಣ್ಣ ಬುಲೆಟ್ ಹಾರಿದಾವ ಅಂದ್ರೆ ಆ ಸೆಡ್ಡೆ ಹಾರಿಸಿರ್ತಾನೋ. ಇಲ್ಲಿದ್ರೆ ಕೆಲವು ಮಂದಿ ಬಾಡಿ ಗಾರ್ಡ್ಗಳು, ಖಾಸಗಿ ಬಾಡಿ ಗಾರ್ಡ್ಗಳು ಅವ್ರು ಕೂಡ ರಿವಾಲ್ವರ್ ಇಟ್ಕೊಂಡು ಅಡ್ಡಾಡ್ತಾ ಇದಾರ್ರಿ. ಪಿಸ್ತೂಲ್ ಬೇರೆ, ರಿವಾಲ್ವರ್ ಅಂದ್ರೆ ಅದು ರೌಂಡ್ ತಿರುಗ್ತಾನೆ ಇರ್ತದೆ. ಯಾರಾಗಾರ ಒಂದ್ಸಲ ಫೈರ್ ಆದ್ರೆ ರವರ್ ತಿರುಗ್ತಾನೆ ಇರ್ತದೆ. ಹಂಗಾಗಿ ಅವರು ಅದೆಲ್ಲ ಕೂಡ ಅದು ಬೇರೆ ರೀ. ಆ ದೇಹದಲ್ಲಿ ಹೋದಂತ ರಿವಾಲ್ವರ್ ಏನಿದೆ ಅದು ಬೇರೆ, FSL ಇರೋದು ಅದು ಬೇರೆ, ಇದು ಬೇರೆ. ಹೊರಗಡೆ ಹಾರಿಸಿರೋದು ಬೇರೆ, ಒಳಗಡೆ ಅವನ ದೇಹದಲ್ಲಿ ಹೋಗಿರೋದು ಬೇರೆ, ಅದು ಬೇರೆ ಇದು ಬೇರೆ. ಅದಕ್ಕೆ ಇದಕ್ಕೆ ಕಂಪೇರ್ ಮಾಡಕ್ ಹೋಗ್ಬೇಡ್ರಿ. ಅದು 0.76, ಇದು ಬೇರೆ ಬೇರೆ ಬುಲೆಟ್. ಆ 0.76ಗೆ ಇದಕ್ಕೆ ವ್ಯತ್ಯಾಸ ಇರ್ತಾವ. ಬುಲೆಟ್ಗಳು ವ್ಯತ್ಯಾಸ ಇರ್ತಾವ್ರಿ. ಯಾವ ಬಂದೂಕಿನಿಂದ ಯಾವ ಅರ್ಥವನ್ನದು ಗುಂಡು ಗೊತ್ತಾಗುತ್ತೆ ರೀ. ರಾಮುಲು ಅವರೇ, ನೀವೆಲ್ಲ ಇದ್ದುಕೊಂಡು, ನೀವು ಜನಾರ್ದನ್ ರೆಡ್ಡಿ ಅವರೆಲ್ಲ ಇದ್ದುಕೊಂಡು ಆಂಧ್ರದ ರಕ್ತ ಚರಿತ್ರೆಯನ್ನ ಬಳ್ಳಾರಿಗೆ ತರ್ತಾ ಇದ್ದೀರಾ ಅಂತ ಮಾತಾಡ್ತಾರೆ, ಹೌದಾ? ನೋಡ್ರಿ ನನ್ನ ರಾಜಕಾರಣ ಜೀವನ ಎಷ್ಟು ರೀ. ನಾನು ಇವತ್ತೇ ನಾನು MLA ಆಗಿನೇನ್ರಿ. ಇವತ್ತು ಸೋತಿರ್ಬೋದು, MLA ಸೋತಿರ್ಬೋದು, ಅಂದ್ರೆ ಇವತ್ತೇ ನಾನು ರಾಜಕಾರಣದಲ್ಲಿದ್ದೀನ. ನಂದು 30 ವರ್ಷ ರಾಜಕಾರಣ ರೀ. 30 ವರ್ಷದಲ್ಲಿ ನಾನು ಕೂಡ 6 ಬಾರಿ 5 ಬಾರಿ MLA ಆಗಿನಿ, MP ಗಳಾಗಿದ್ದೀನಿ, ಮಂತ್ರಿಗಳಾಗಿದ್ದೀನಿ 4-5 ಬಾರಿ. ನನಗೆ ಕೂಡ ಅನುಭವ ಇದೆ ರೀ. ನಾನು ಇವತ್ತು MLA ಆದಂತ, ಯಾವತ್ತ ನನ್ನ ಜೀವನದಲ್ಲಿ ಈ ತರ ಘಟನೆ ಆಗಿದೆ ಅನ್ನೋಂಥದ್ದು ಒಂದು ಉದಾಹರಣೆ ನೋಡಿಸ್ಬಿಡಲ್ಲ. ಅಲ್ಲಲ್ಲ, ಇವತ್ತು MLA ಆದಂತವ್ರು ತಾಳ್ಮೆ ಇರಬೇಕು. ತಾಳ್ಮೆ ಜೊತೆಲಿ ಅವ್ರಿಗೆ ಪೇಷನ್ಸ್ ಇರಬೇಕು. ಬಂದಂತವ್ರನ್ನ ಚೆನ್ನಾಗಿ ನೋಡ್ಕೋಬೇಕು. ಅವ್ರು ಎಲ್ಲಾರು ಕೂಡ ಶಾಂತಿವಾದಂತ ಊರನ್ನು, ಶಾಂತಿವಾದಂತನ ವಾತಾವರಣ ಕ್ರಿಯೇಟ್ ಮಾಡಬೇಕು.
ದೊಡ್ಡವರು ಹೇಳಿದಂತ ಸಲಹೆಗಳನ್ನು ಕೇಳಬೇಕಾಗುತ್ತೆ, ಡೆವಲಪ್ಮೆಂಟ್ ಬಗ್ಗೆ ಫೋಕಸ್ ಮಾಡಬೇಕಾಗುತ್ತೆ. ಈ ಜಗಳದ ಸಲುವಾಗಿ ಇಂಥದಕ್ಕೆ ನಾವು ಯಾವ ಫೋಕಸ್ ಮಾಡಬೇಡಿ. ನನ್ನ ಜೀವನದಲ್ಲಿ ಯಾವತ್ತೂ ಕೂಡ ಈ ತರ ನನ್ನ ಜೀವನದಲ್ಲಿ ಅವಲಪ್ಪ ರಾಮ್ಲೋರ್ ಹಿಂಗ್ ಮಾಡಿದ್ದಾರೆ ಅನ್ನೋ ಉದಾಹರಣೆಗಳು ಏನಿಲ್ಲ ರೀ. ನಾನು ಜಗಳ ಮಾಡಿದ್ದೆಲ್ಲ ಫೀಡಲ್ ಸಿಸ್ಟಮ್ ವಿರುದ್ಧ ಜಗಳ ಮಾಡ್ಕೊಂಡು ಬಡವರ ಪರವಾಗಿ ನಿಂತು ಹೋರಾಟ ಮಾಡ್ಕೊಂಡು ಬಂದಿದ್ದಾಗ್ಲಿ, ಯಾರೊಬ್ರು ಕೂಡ ಈ ರೀತಿ ಸಾರ್ವಜನಿಕರ ಮನೆ ಎದುರು ಕೂಡ ಹೋಗಿ ಬ್ಯಾನರ್ ಕಟ್ಟು ಜಗಳ ಮಾಡು, ಯಾರನ್ನ ಹಿಂಗ್ ಮಾಡು ಹಂಗ್ ಮಾಡು ಅಂತ ಉದಾಹರಣೆಗಳು ಯಾವಿಲ್ಲ ರೀ. ಅಲ್ಲ, ರಾಮುಲು ಅವರು ಮಾಡಿಲ್ಲ. ಈಗ ಈ ನಿನ್ನೆ ಡಿಬೇಟ್ ಅಲ್ಲಿ ಮಾಡ್ಬೇಕಾದ್ರೆ ಈ ತರದೊಂದು ಚರ್ಚೆ ಬಂತು. ರೆಡ್ಡಿ ಅವರು ಬಳ್ಳಾರಿಯಿಂದ ಆಚೆ ಇದ್ದಾಗ ಬಳ್ಳಾರಿ ಶಾಂತವಾಗಿತ್ತು, ಅವ್ರು ಬಂದ ತಕ್ಷಣ ಇವೆಲ್ಲ ಶುರುವಾಗ್ತಿದೆ ನೋಡಿ ಅಂತ ಬಂತಲ್ಲ, ಇದು ನಿಜಾನಾ? ರಾಮುಲು ಅವ್ರ ಬಗ್ಗೆ ತಕರಾರು ಇಲ್ಲ? ಇಲ್ಲ, ಸುಮ್ನೆ ನೋಡ್ರಿ, ಅಲ್ಲಿ ನೋಡ್ರಿ, ಅಲ್ಲ ರೀ, ಸುಮ್ನೆ ನೆಪಕ್ಕೋಸ್ಕರವಾಗಿ ಏನ್ ಬೇಕಾದ್ರೂ ಮಾತಾಡೋದು ಬೇಡ್ರಿ. ಅವ್ರ ಕೋರ್ಟ್ ಆದೇಶ ಇತ್ತು, ಅವತ್ತು ಹೊರಗಡೆ ಇದ್ರು. ಕೋರ್ಟ್ ಆದೇಶ ಮುಗಿದ ನಂತರ ಮತ್ತೆ ಪುನಃ ಅವರು ಒಳಗಡೆ ಬಂದಿದ್ದಾರೆ. ಓಕೆ, ಈಗ ಏನ್ ಭರತ್ ರೆಡ್ಡಿಗೂ ನಿಮಗೂ ನೇರವಾಗಿ ಏನ್ ಸಮಸ್ಯೆ ಏನಿದೆ? ಭರತ್ ರೆಡ್ಡಿ ಎಲೆಕ್ಷನ್ ನಿಂತಿದ್ರು, ಅರುಣಾಲಕ್ಷ್ಮಿ ಅವರು ನಿಂತಿದ್ರು, ಸೋಮಶೇಖರ್ ರೆಡ್ಡಿ ಅವರು ನಿಂತಿದ್ರು, ವೋಟ್ಗಳು ಡಿವೈಡ್ ಆಯ್ತು, ಒಂದ್ 84,000 ಚಿಲ್ಲರೆ ವೋಟಲ್ಲಿ ಭರತ್ ರೆಡ್ಡಿ ಗೆದ್ರು. ಗೆದ್ದಿದ್ಯಾ ಇಲ್ಲಿ? ಅದೆಲ್ಲ ಯಾವ್ದು ಸಂಬಂಧ ಇಲ್ಲ ರೀ. ಭರತ್ ರೆಡ್ಡಿ ನಗರದ ಶಾಸಕರ್ರಿ. ಒಂದು ಪಾರ್ಟಿಗೆ ಶಾಸಕರಲ್ಲ, ಎಲ್ಲರೂ ಓಟು ಕಾಂಗ್ರೆಸ್ ಪಾರ್ಟಿಯವ್ರು ಹಾಕಿರ್ಬೋದು. ಆದ್ರೆ ಎಲ್ಲಾ ಪಾರ್ಟಿಗೆ ಎಲ್ಲ ಹಾಕಿದಂತವ್ರಿಗೆ, ಹಾಕ್ಲಾರ್ದಂತವ್ರಿಗೆ, ಬಡವ್ರಿಗೆ, ಮಧ್ಯವರ್ಗದ ಜನರಿಗೆ ಎಲ್ಲ ಜಾತ್ಯತೀತವಾಗಿ ಅವ್ರು ಇವತ್ತು ಶಾಸಕರು, ನಮ್ಮ ನಗರದ ಶಾಸಕರು. ಅವರು ಭರತ್ ರೆಡ್ಡಿ ಅವ್ರು ನಮ್ಮ ನಗರದ ಶಾಸಕರು. ಸೋಲ್ತಾರೆ ರಾಜಕಾರಣದ ಮೇಲೆ. ಸೋತಿದ ತಕ್ಷಣ ಅದು ಇದನ್ನತ್ತದಲ್ಲ, ಸೋತ ಮೇಲೆ ಓದಂತೆ. ಗೆದ್ದಂತವ್ರು ನಮ್ಮ ಶಾಸಕರು ಅವರು. ಕರೆಕ್ಟ್. ಅಲ್ಲ, ಈಗ ರೆಡ್ಡಿ ಅವರ ಗಣಿ ಇಶ್ಯೂ ಡೈವರ್ಟ್ ಮಾಡಕ್ಕೆ ಇದನ್ನ ಮಾಡಿಬಿಟ್ರು ಅಂತ ಭರತ್ ರೆಡ್ಡಿ ನೇರವಾಗಿ ಮಾಡದಂತ ಆರೋಪ ಇದು. ಅಲ್ಲ, ನಾನೇನ್ ಹೇಳ್ತೀನಿ, ವ್ಯಾಪಾರನೇ ಬೇರೆ, ರಾಜಕಾರಣನೇ ಬೇರೆ. ವ್ಯಾಪಾರ ರಾಜಕಾರಣ ಒಂದೇ ಕಡೆ ಕೂಡ್ಸಕ್ ಹೋಗ್ಬೇಡ್ರಿ. ವ್ಯಾಪಾರದಲ್ಲಿ ಅವ್ರು ಏನೋ ಗಳಿಸ್ಕೊಂಡಿದಾರೋ ಕಳ್ಕೊಂಡಾರೋ, ಇಲ್ಲೀಗಲ್ಲೋ ಲೀಗಲ್ಲ, ನಾನು ಅದ್ರ ಜಡ್ಜ್ ಮಾಡಕ್ ರೆಡಿ ಇಲ್ಲ. ನಾನ್ಯಾರ್ರಿ ಅವ್ರಿಗೆ ಜಡ್ಜ್ ಮಾಡಕ? ರಾಜಕಾರಣ ಸಾರ್ವಜನಿಕ ಬದುಕು ಏನಿದೆನೋ ಆ ಬದುಕಂತ ಟೈಮಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಹೆಂಗ್ ಬದುಕಬೇಕು, ಜನರಿಗೆ ಯಾವ ರೀತಿಯಲ್ಲಿ ನಾವು ನಡ್ಕೋಬೇಕು, ಯಾವ ರೀತಿಯಲ್ಲಿ ಪ್ರೀತಿ ಕೊಡಬೇಕು, ಯಾವ ರೀತಿಯಲ್ಲಿ ಅವ್ರ ಮನಸ್ಸು ಗೆಲ್ಲಿಬೇಕು. ಸಾರ್ವಜನಿಕ ಸ್ಥಳದಲ್ಲಿ ಈ ರೀತಿ ಗುಂಡಾರ್ಸಂತ ಅಧಿಕಾರ ಯಾರು ಕೊಟ್ಟಾರ್ರಿ? ಇವತ್ತು ನೀವು ವ್ಯಾಪಾರ ರಾಜಕಾರಣ ಯಾಕೆ ಒಂದು ಮಾಡ್ತೀರಿ? ವ್ಯಾಪಾರದಲ್ಲಿ ಏನನ್ನ ಮಾಡಿಕೊಂಡು ನಮ್ಗೆ ಯಾಕಾಗದೈತೆ? ವ್ಯಾಪಾರ ಏನಿದೆ, ಕಾನೂನಿದೆ, ಜೊತೆಲಿ ಸರ್ಕಾರಗಳು ಇರ್ತಾವ, ನೋಡ್ಕೊಂತ. ನಮ್ಗೇನ್ ಸಂಬಂಧ ರೀ ಆ ಗಣಿಗೆ? ಇದಕ್ಕೆ ನಮ್ಗೇನ್ ಸಂಬಂಧ? ನಮ್ಗೆ ಯಾವ್ದೇ ಸಂಬಂಧ ಇಲ್ಲ. ಈಗಿರುವಂತ ವಾತಾವರಣದಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ ಗುಂಡಾರಿಸಿ ಒಬ್ಬ ವ್ಯಕ್ತಿಗೆ ಅಮಾಯಕ ಸತ್ತಿರೋ ಕಾರಣ ಅದಕ್ಕೆ ಉತ್ತರ ಕೊಡ್ರಲ್ಲ. ಆ ಗಣಿದು ಏನಿದೆ, ಲೂಟಿ ಏನಿದೆ, ಅದೇನಿದೆ, ಯಾರು ಏನು ಮಾಡ್ಕೊಂತಾರ ಮಾಡ್ಕೊಳ್ಳಿ. ಸರ್ಕಾರ ಇದೆ, ಕೋರ್ಟ್ ಇದಾವ, ಕೋರ್ಟ್ಗಳು ಸರ್ಕಾರಗಳು ನೋಡ್ಕೊಂಡು ಹೋಗ್ತಾವ. ನನಗೆ ಸಂಬಂಧ ಅದು. ಆಮೇಲೆ ಈಗ ಅದಕ್ಕೆ ಕಂಪೇರ್ ಯಾಕೆ ಮಾಡ್ಕೊಂತಾರ? ಹೋಗ್ಲಿ, ಅವ್ರು ಏನ್ ಮಾಡ್ಕೊಂತಾರ. ಈಗ ರೆಡ್ಡಿ ಅವ್ರ ಬಗ್ಗೆ ಸದನದಲ್ಲೂ ಅಷ್ಟೇ, ಯಾವಾಗೆಲ್ಲ ಅವಕಾಶ ಸಿಗುತ್ತೋ ನಾರಾ ಭರತ್ ರೆಡ್ಡಿ, ಜನಾರ್ದನ್ ರೆಡ್ಡಿ ಬಿಟ್ರೆ ಇನ್ನೇನು ವಿಷಯನೂ ಮಾತಾಡಲ್ಲ ಅವರು. ಒಂಥರ ಜಿದ್ದು, ಒಂಥರ ದ್ವೇಷ ಇವೆಲ್ಲವೂ ಕಾಣಿಸ್ತದಲ್ಲ, ಅಷ್ಟೊಂದು ಇದೆಯಾ ಬಳ್ಳಾರಿಲಿ ಈಗಲೂ ಅಂತ? ನಾನು ನೋಡ್ರಿ, ಸದನದಲ್ಲಿ ಕಾನ್ಸ್ಟಿಟ್ಯೂಷನ್ಸ್ ಒಳಗಡೆ ಕಾನ್ಸ್ಟಿಟ್ಯೂಷನ್ ಅವ್ರಿಗೆ ಅಧಿಕಾರ ಇರೋ ಕಾರಣ ಏನ್ ಬೇಕಾದ್ರೂ ಮಾತಾಡ್ಬೋದು. ಅದರದ್ದೇ ಆದಂತ ಒಂದು ರಿಸ್ಟ್ರಿಕ್ಷನ್ಸ್ ಇದೆ. ಅದರದ್ದು ಸ್ಪೀಕರೇ ಅಲ್ಲಿ ಅವರೇ ಅಧ್ಯಕ್ಷರಾಗ್ತಾರ, ಅವರೆಲ್ಲ ಅದನ್ನ ನೋಡ್ಕೊಂತಾರ. ಒಳಗಡೆ ವಿಚಾರ ನಾನೇನ್ ಮಾತಾಡಕ್ ಹೋಗಲ್ಲ. ಈಗ ಒಳಗಡೆ ವಿಚಾರದಲ್ಲಿ ನಾನೇ ಇಂಟರ್ಫರೆನ್ಸ್ ಆಗ್ತೀನಿ. ಈಗ ಒಬ್ಬ ವ್ಯಕ್ತಿ ಸತ್ತು ಹೋಗ್ಬಿಟ್ರು ರಾಮುಲು ಅವರೇ, ಬಳ್ಳಾರಿ ಹುಡುಗ. ಇವತ್ತು ಕಾಂಗ್ರೆಸ್ ಕಾರ್ಯಕರ್ತ ಆಗಿರಬಹುದು, ನಾನು ಇನ್ನೊಂದು ಪಕ್ಷದ್ದಾಗಿರಬಹುದು, ಅದಕ್ಕಿಂತ ಮುಂಚೆ ಯಾವುದೋ ಪಾರ್ಟಿಲಿ ಇದ್ದಿರಬಹುದು, ನನಗೆ ಗೊತ್ತಿಲ್ಲ. ಒಬ್ಬ ಮನುಷ್ಯ ಸತ್ತು ಹೋಗ್ಬಿಟ್ಟ. ನೀವು ರೆಡ್ಡಿ ಅವರು, ಭರತ್ ರೆಡ್ಡಿ ಅವರು ಏನ್ ಹೇಳಕ್ ಬಯಸ್ತೀರಿ ಈ ವಿಚಾರಕ್ಕೆ ಸಂಬಂಧಪಟ್ಟದ್ದು? ಒಬ್ಬ ವ್ಯಕ್ತಿ ಸತ್ತು ಹೋಗ್ಬಿಟ್ನಲ್ಲ, ಒಂದು ಬ್ಯಾನರ್ ವಿಚಾರಕ್ಕೆ ಸತ್ತು ಹೋಗ್ಬಿಟ್ನಲ್ಲ ಅಂತ. ನಾನು ನೋಡ್ರಿ ಪಾಪ ನೋಡ್ರಿ, ನಾನು ನೋಡ್ರಿ, ಯಾರೇ ಹುಡುಗ ಆಗಿರ್ಬೋದು, ಅದು ನಮ್ಮ ಹುಡುಗ ಇದ್ದಂತೆ. ಯಾಕಂದ್ರೆ ಪಾಪ ಒಬ್ಬ ಅಮಾಯಕ, ಯಾವ ಪಾರ್ಟಿ ಅನ್ನೋದು ಮುಖ್ಯ ಅಲ್ಲ. ಒಬ್ಬ ತಾಯಿ ತಂದೆ ಮಗ ಹುಟ್ಟಿ ದೊಡ್ಡವನಾಗಿ ಶಾಲಿ ಕಲ್ತ್ಕೊಂಡು ಅವನು ದೊಡ್ಡವನಾದ ನಂತರ ನಮ್ಮ ಕುಟುಂಬಕ್ಕೆ ಆಸರೆ ಆಗ್ಬೋದು ಅಂತೇಳಿ ತಿಳ್ಕೊಂಡಿರ್ತಾರ. ಸಡನ್ ಆಗಿ ಈ ರೀತಿ ಡೆತ್ ಆದ್ಮೇಲೆ ಅವ್ರಿಗೆ, ಆ ತಾಯಂದ್ರಿಗೆ ಎಷ್ಟು ದುಃಖಿತರಾಗ್ತಾರ. ಒಬ್ಬ ಮಗನ ಕಳ್ಕೊಂಡು, ಒಬ್ಬ ಮನೆಯಲ್ಲಿ ಒಂದ್ಸರಿ ಸ್ನೇಹ ಮಾಡಿದ್ರೇನೆ, ಒಂದ್ಸರಿ ಯಾರನ್ನು ಊಟ ಹಾಕಿದ್ರೇನೆ, ಅವ್ರು ಏನನ್ನ ತೊಂದರೆ ಆದ್ರೆ ನಾವು ಪಡೋಂಥ ಟೈಮಲ್ಲಿ ಬೆಳೆದಂತ ಮಗ ನಮ್ಮ ಕಣ್ಮುಂದೆನೆ ಆರಿ ಹೋಗ್ತಾರೆ. ಯಾರಿಗೆ ನಾವು ಬರಲ್ಲ ಹೇಳ್ರಿ? ಆ ರೀತಿ ನೋಡ್ರಿ, ಇವರು ದುರುಪಯೋಗ ಮಾಡ್ಕೊಂಡಿರೋಕ್ಕೋಸ್ಕರವಾಗಿ ಆ ಹುಡುಗ ತೀರ್ಕೊಂಡು ಹೋಗಿದ್ದಾನ್ರಿ. ನಾನು ಇಷ್ಟೇ, ಆ ಹುಡುಗಿಗೆ ಭಗವಂತ ಶಕ್ತಿ ಕೊಡ್ಲಿ, ಅವ್ರಿಗೆ ಎಲ್ಲಾ ರೀತಿಯಲ್ಲೂ ಕೂಡ ಅವ್ರ ತಾಯಿ ತಂದೆಯವ್ರಿಗೆ ಆ ತಡೆಯಂತ ಶಕ್ತಿ ಕೊಡ್ಲಿ, ಅವ್ರ ಆತ್ಮಕ್ಕೆ ಶಾಂತಿ ಆಗ್ಲಿ ಭಗವಂತ.
ಅವ್ರ ಎಲ್ಲ ರೀತಿಯಲ್ಲೂ ಕೂಡ ಅನುಕೂಲತೆ ಆಗಲಿ. ನಾನು ಕೂಡ ಅವಕಾಶ ಬಂದಂಥ ಟೈಮಲ್ಲಿ ಇವತ್ತು ಅಂದರೆ FSL ರಿಪೋರ್ಟ್ ಬಂದ ಮೇಲೆ ಯಾರೇ ತಪ್ಪಿತಸ್ಥರು ಅಂದ ಮೇಲೆ ಗೊತ್ತಾದ ಮೇಲೆ ಪುನಃ ನಾನು ಅವ್ರ ಮನೆ ಕುಟುಂಬ ಕೂಡ ಹೋಗಿ ಸಾಂತ್ವನ ಹೇಳಿ ಬರ್ತೀನಿ. ಈಗ ಈ ಗನ್ಮ್ಯಾನ್ಗಳ ವಿಚಾರದಲ್ಲಿ ಒಂದಷ್ಟು ಜನ ತಲೆಮರೆಸ್ಕೊಂಡ್ಬಿಟ್ಟಿದ್ರು. ಬೆಂಗಳೂರಲ್ಲಿ ಒಂದಿಬ್ರು ಜನ ಈಗ ಸಿಕ್ಕಾಕೊಂಡಿದ್ದಾರೆ, ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು ಅಂತ ಮಾಹಿತಿ ಇದೆ. ಏನು ಹೇಳಕ್ ಬಯಸ್ತಿರ್ತಾವ ರಾಮುಲು ಅವರೇ? ನೋಡಿ, ಅವರು ತಲೆಮರೆಸ್ಕೊಂಡಿದ್ದಾರೆ ಅಂದರೆ ಪೊಲೀಸ್ ರೆಸ್ಪಾನ್ಸಿಬಿಲಿಟಿ. ಯಾಕಂದರೆ ಅವರು ಗನ್ಮ್ಯಾನ್ ಸಿಕ್ಕಿದಾರ, ಅವ್ರ ಗನ್ಮ್ಯಾನ್ಗಳು ವಶ ಪಡ್ಕೊಂಡಿದಾರ, ಆ ಗನ್ಗಳು ಏನು ವಶಪಡಿಸ್ಕೊಂಡಿದ್ದಾರೋ ಆಮೇಲೆ ಗನ್ಮ್ಯಾನ್ಗಳು ತಪ್ಪಿಸ್ಕೊಂಡಿದಾರ ಅನ್ನೋಂಥ ವಿಚಾರ ಬಂದಂಥ ಟೈಮಲ್ಲಿ ಅವರು ಪೊಲೀಸ್ ಕ್ಯಾನ್ ಟೇಕ್ ದ ರೆಸ್ಪಾನ್ಸಿಬಿಲಿಟಿ. ಆಫ್ಟರ್ ದಟ್ ಹೋಮ್ ಮಿನಿಸ್ಟ್ರಿ ಟೇಕ್ ದ ರೆಸ್ಪಾನ್ಸಿಬಿಲಿಟಿ. ಇನ್ನೊಂದು, ಈ SP ಅವರು ಕನಕದುರ್ಗಮ್ಮ ದೇವಸ್ಥಾನಕ್ಕೆ ಒಂದು ಪೂಜೆ ಮಾಡಿಕೊಂಡು ಇನ್ನಷ್ಟೇ ಚಾರ್ಜ್ ತಗೋಬೇಕಾಗಿತ್ತು ಬಳ್ಳಾರಿಗೆ, ಅಷ್ಟಲ್ಲಾಗಲೇ ಸಸ್ಪೆಂಡು. ಈಗ ಒಂದು ಗಲಾಟೆ ಅಂದರೆ ರಾಮುಲು ಅವರೇ, ಎಲ್ಲ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಒಂದು ವಿಚಾರ ಗಲಾಟೆ ಆಗುತ್ತೆ. ವಿಕೋಪಕ್ಕೆ ಹೋಗಿ ಒಂದಷ್ಟು ಜನದ ಕೈಯಲ್ಲಿ ಗನ್ ಇತ್ತು, ಶೂಟ್ ಮಾಡಿಬಿಟ್ರು, ಒಬ್ಬ ಸತ್ತು ಹೋಗ್ಬಿಟ್ಟ. ಇದಕ್ಕೆ SP ಅವ್ರನ್ನ ನೇರವಾಗಿ ಹೊಣೆ ಮಾಡಬಹುದಾ? ತಡಿಬಹುದಾಗಿತ್ತು SP ಅವರು ಅಂತ? ಇಲ್ಲ, ಇವರು ಏನಾಗಿದೆ, SP ಸಾಹೇಬರು ಬಂದಾರ. ನಾವು ನೋಡಿ ಸರ್ಕಾರಗಳು ನಾನು ಎಷ್ಟು ಸರ್ಕಾರಗಳು ನೋಡಿದ್ದೀನಿ. ಕುಮಾರಸ್ವಾಮಿ ಅವ್ರ ಸರ್ಕಾರ ನೋಡಿದ್ದೀನಿ, ಯಡಿಯೂರಪ್ಪರ 4 ಮಂದಿ ಮಂತ್ರಿಗಳಾದಂಥ ಮುಖ್ಯಮಂತ್ರಿಗಳಾದಂಥ ಟೈಮಲ್ಲಿ ನೋಡಿದ್ದೀನಿ. ಜಗದೀಶ್ ಶೆಟ್ಟರ್, ಕುಮಾರಸ್ವಾಮಿ, ಸದಾನಂದ ಗೌಡರು, ಸಿದ್ದರಾಮಯ್ಯ ಸಾಹೇಬರು ಕೂಡ 7.5 ವರ್ಷಗಳ ಕಾಲ ಮುಖ್ಯಮಂತ್ರಿಗಳಾದ. ಯಾರೇ ಒಬ್ಬ ವ್ಯಕ್ತಿ ಸರ್ಕಾರಗಳು ಬದಲಾವಣೆ ಆಗುತ್ತ ಟೈಮಲ್ಲಿ ಅವ್ರು 6 ತಿಂಗಳ ಕಾಲ ಅವಕಾಶ ಕೊಡಬೇಕಾಗುತ್ತೆ. ಅದಂತೂ ನಾವು ಜನರಲ್ ಆಗಿ ಅಂತ 6 ತಿಂಗಳ ತಕ್ಷಣ ಅದು ಹನಿಮೂನ್ ಪೀರಿಯಡ್ ಅಂತೀವ್ರಿ. ಅವ್ರು 6 ತಿಂಗಳ ಕಾಲ ಅವಕಾಶ ಕೊಟ್ಟಂತ ಟೈಮಲ್ಲಿ ಅವ್ರ ಸಾಧಕ ಬಾಧಕಗಳು ನೋಡ್ಕೊಂಡು ಯಾವ್ದನ್ನ ಭ್ರಷ್ಟಾಚಾರ ಯಾವನ್ನ ತೊಂದರೆಗಳಾಗಿದೆ ಅವೆಲ್ಲ ಕೂಡ ಸರಿಪಡಿಸ್ಕೊಂಡಂತ ಕೆಲಸ ಆಗುತ್ತೆ. ಅಲ್ಲಿ SP ಅವ್ರು ಬಂದ ತಕ್ಷಣನೇ ಸಸ್ಪೆಂಡ್ ಮಾಡ್ತಾರಂದ್ರೆ ಅದು ಏನ್ ಅರ್ಥ ಆಗುತ್ತೆ? ಬೇರೆಯವ್ರ ಕಣ್ಣೀರು ಒರೆಸಂತ ಕೆಲಸ ಮಾಡಿದಾರೆ, ಬೇರೆಯವ್ರಿಗೆ ಸಮಾಧಾನ ಮಾಡ್ಬೇಕು ಅನ್ನೋಂಥ ಕಾರಣದಿಂದ SP ಅವ್ರನ್ನ ಸಸ್ಪೆಂಡ್ ಮಾಡಂತ ಕೆಲಸ ಆಗಿದ್ದಾರೆ. ರಾಮುಲು ಅವರು ಮನಸ್ಸು ಮಾಡಿದ್ದಿದ್ರೆ ಈ ಗಲಾಟೆ ತಡೆಯಬಹುದಾಗಿತ್ತಾ? ರಾಮುಲು ಅವ್ರ ಕೈಲಿ, ರೆಡ್ಡಿ ಅವ್ರ ಕೈಲಿ ಆ ಶಕ್ತಿ ಇತ್ತಾ? ಈ ಗುಂಡು ಹಾರಿಸೋವರೆಗೂ ವಿಷಯ ಹೋಗ್ತಿರ್ಲಿಲ್ವಾ ಅಂತ? ಇಲ್ಲ, ಆ ಶಕ್ತಿ ನೋಡ್ರಿ, ಅವ್ರ ಗನ್ನುಗಳು ಇದ್ದಂಥ ಟೈಮಲ್ಲಿ ನಾವೆಲ್ಲಿ ತಡೆಯೋಕ್ಕಾಗುತ್ತೆ ರೀ? ಅವ್ರ ಗನ್ನುಗಳು ಶೂಟ್ ಮಾಡ್ಕೊಂತ ಬಂದ್ರೆ ನಮ್ಮ ಕೈಲಿ ಹೆಂಗ? ನಮ್ಗೆ ಅಷ್ಟು ಶಕ್ತಿ ಇಲ್ಲ ರೀ, ನಾವು ಇವತ್ತು ಅಧಿಕಾರ ಇಲ್ಲ. ಇದು ರಾಮುಲು ಅವ್ರು ಹೇಳ್ತಿರೋ ಮಾತಾ? ಇದು ಬಳ್ಳಾರಿಯಲ್ಲಿ ಶ್ರೀರಾಮುಲು ಅವ್ರು ಹೇಳ್ತಿರೋ ಮಾತಾ? ಬಳ್ಳಾರಿಯಲ್ಲಿ ನಮ್ಗೆ ಶಕ್ತಿ ಇಲ್ಲ ಅಂತ ನಂಬಣವಾ? ನಾನು ಅಲ್ಲ, ಆನೆಸ್ಟ್ಲಿ ಜನರ ಮಧ್ಯದಲ್ಲಿ ಶಕ್ತಿ ಇದೆ ರೀ. ಈ ಗಲಾಟೆ ವಿಚಾರದಲ್ಲಿ ಯಾರಿಗೆ ಶಕ್ತಿ ಇರ್ತದ್ರಿ? ನಮಗೆ ಇವತ್ತು ನನಗೆ ನೋಡ್ರಿ, ತಾಯಿ ತಂದೆಯವ್ರಿಲ್ಲ, ನನ್ನ ಜೊತೆಲಿ ನಮಗೆ ಏನಿದ್ರೆ ಕೂಡ ಜನರೇ ನಮ್ಮ ದೇವರು. ಅವತ್ತು ಅಧಿಕಾರದಲ್ಲಿ ಇದ್ದಂತ ಟೈಮಲ್ಲಿ ಕೂಡ ನನ್ನ ಜನರು ಕಾಪಾಡಿಕೊಂಡು ಎಷ್ಟೋ ಸರಿ ಅವಕಾಶ ಮಾಡಿಕೊಟ್ಟಾರ. ಇವತ್ತು ರಾಮ್ಲು ಜೊತೆಲಿ ಬರ್ತಾ ಇದ್ದಾರೆ, ರಾಮ್ಲವ್ರು ಒಳ್ಳೆತನ ನೋಡಿ ಬರ್ತಾ ಇದಾರಾಗ್ಲಿ, ರಾಮ್ಲವ್ರು ಜನರ ಮಧ್ಯದಲ್ಲಿ ಶಕ್ತಿವಂತ ಆಗ್ಲಿ. ಈ ಜಗಳ ಮಾಡಂತ ವಿಚಾರದಲ್ಲಿ ನಾವು ಶಕ್ತಿವಂತರ ಅಲ್ಲ ರೀ, ವೆರಿ ಕ್ಲಿಯರ್ ಆಗಿ ಹೇಳ್ತೀವಿ. ಈಗ ರೆಡ್ಡಿ ಅವ್ರು ಏನ್ ಹೇಳ್ತಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಏನಾಗಬೇಕು ಅಂತ ಹೇಳ್ತಿದ್ದಾರೆ? ನಿಮ್ ಪ್ರಾಣಕ್ಕೆ ಅಪಾಯ ಇದೆಯಾ? ಇದ್ರ ಬಗ್ಗೆ ನೀವು ರಕ್ಷಣೆ ಕೋರಿದ್ದೀರಾ ಸರ್ಕಾರವನ್ನ? ಏನಾಗ್ಬೇಕು ಅನ್ನೋದಕ್ಕೆ ಇವಾಗ ತನಿಖೆ ಆಗ್ತಾ ಇದೆ, ತನಿಖೆ ಆಗ್ಲಿ, ಏನಾಗುತ್ತೋ ವಿ ಕ್ಯಾನ್ ಸಿ, ಏನಾಗುತ್ತೆ ಏನ್ ಬಿಡುತ್ತೆ. ಸರ್ಕಾರಕ್ಕೆ, ಸಿದ್ದರಾಮಯ್ಯನವ್ರಿಗೆ, ಹೋಮ್ ಮಿನಿಸ್ಟರ್ಗೆ ಏನಾದ್ರು ಹೇಳಕ್ ಬಯಸ್ತೀರಾ ರಾಮುಲು ಅವರೇ? ನಾನು ಮುಖ್ಯಮಂತ್ರಿಗಳನ್ನ, ಅವರು ಒಬ್ಬ ಸೀನಿಯರ್ ಮೋಸ್ಟ್ ಪೊಲಿಟಿಷಿಯನ್ ಇದನ್ನ, ಜೊತೆಲಿ ಅವರು ಜ್ಞಾನ ಇದ್ದಂಥವ್ರಾಗಿದ್ದಾರ. ಆಮೇಲೆ ಗೃಹ ಮಂತ್ರಿಗಳು ಸೀರಿಯಸ್ ಆಗಬೇಕು. ಗೃಹ ಮಂತ್ರಿಗಳು ಎಲ್ಲ ವಿಚಾರದಲ್ಲಿ ನೋಡ್ತೀನಿ ಮಾಡ್ತೀನಿ ಅಂದರೆ ಅದು ಆಗಲ್ಲ. ತಕ್ಷಣ ಅವ್ರು ಯಾರನ್ನ ಗುಂಡು ಹಾರಿಸಿದಾರೋ ಅವ್ರನ್ನ ಅರೆಸ್ಟ್ ಮಾಡಬೇಕು, ಜೈಲಿಗೆ ಕಳಿಸ್ಬೇಕು.